ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಭೀಮನ ಅಮಾವಾಸ್ಯೆಯ ದಿನ ಹೆಂಡತಿಯರು ಗಂಡನ ಪಾದ ಪೂಜೆ ಏಕೆ ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಸ್ತ್ರೀಯರಿಗೆ ಕುಂಕುಮವೇ ಆಭರಣ. ಪತಿಯ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನ ಹೊಂದಲಿ ಎಂದು ಪಾರ್ವತಿ ಪರಮೇಶ್ವರರಲ್ಲಿ ವಿಧಿಪೂರ್ವಕವಾಗಿ ಪೂಜಿಸುವುದೇ ಭೀಮನ ಅಮಾವಾಸ್ಯೆ ಪೂಜೆಯಾಗಿದೆ. ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುವ ಆಷಾಢ ಅಮಾವಾಸ್ಯೆಯ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಪಾದ ಪೂಜೆಯನ್ನು ಮಾಡುವ ಸಂಪ್ರದಾಯವನ್ನು ಹೊಂದಿದ್ದಾರೆ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ದೇವರುಗಳನ್ನು ಪೂಜಿಸುವ ಕ್ರಮ ಇದೆ. ಹಾಗೆ ಕೆಲವು ಸಂಬಂಧಗಳನ್ನು ಕೂಡ ನಾವು ಪೂಜ್ಯ ಭಾವನೆಯಿಂದ ಗೌರವಿಸುವ ಸಂಪ್ರದಾಯವೂ ಇದೆ. ನಮ್ಮ ಆಚರಣೆಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು ತಂದೆ ತಾಯಿಗಳಿಗೆ, ಗುರುಗಳಿಗೆ ವಿಶೇಷವಾದ ಮಹತ್ವವನ್ನು ಹೇಗೆ ನಾವು ನೀಡುತ್ತೇವೆಯೋ ಅದೇ ರೀತಿ ನಮ್ಮ ಪತಿಯನ್ನು ಕೂಡ ನಾವು ದೇವರೆಂದು ಭಾವಿಸಿ ಪೂಜಿಸುವ ಸಂಪ್ರದಾಯಗಳು ಪ್ರಾಚೀನ ಕಾಲದಿಂದಲೂ ಸಹ ಇದೆ. ಗಂಡನ ಪಾದ ಪೂಜೆ ಮಾಡೋದ್ರಿಂದ ಸಿಗುವಂತಹ ಲಾಭವಾದರೂ ಏನು ಅಂದರೆ, ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡೋದ್ರಿಂದ ಹೆಣ್ಣಿಗೆ ಮಾಂಗಲ್ಯ, ಸೌಮಾಂಗಲ್ಯ ಅಭಿವೃದ್ಧಿ, ಮುತ್ತೈದೆ ಸ್ಥಾನ ಪ್ರಾಪ್ತವಾಗುತ್ತದೆ. ಗಂಡನಿಗೆ ಆಯುಷ್ಯ ಕೂಡ ಹೆಚ್ಚಾಗುತ್ತದೆ, ಅಭಿವೃದ್ಧಿ ಪ್ರಾಪ್ತಿಯಾಗುತ್ತದೆ. ಇದರಿಂದ ಮುಂದೆ ಜನಿಸುವ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತದೆ. ವೀಕ್ಷಕರೇ, ಭೀಮನ ಅಮಾವಾಸ್ಯೆಯ ಪಾದ ಪೂಜೆ ಮಾಡುವಂತಹ ವಿಧಾನಗಳು ಅಂದರೆ, ಗಂಡಂದಿರನ್ನ ಪೂರ್ವಾಭಿಮುಖವಾಗಿ ಕೂರಿಸಿ ಹೆಂಡತಿಯರು ಉತ್ತರಾಭಿಮುಖವಾಗಿ ಕುಳಿತು ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಇದರಿಂದ ಅತ್ಯಂತ ಶುಭ ಫಲ ಸಿದ್ಧಿಯಾಗುತ್ತದೆ. ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಹೆಚ್ಚು ಶುಭ. ಇಲ್ಲದಿದ್ದರೆ ಗೋಧೂಳಿ ಲಗ್ನದಲ್ಲಿ ಸಹ ಪಾದ ಪೂಜೆ ಮಾಡಬಹುದು. ಈ ವಿಶೇಷವಾದಂತಹ ಸಮಯದಲ್ಲಿ ಗಂಡನ ಪಾದ ಪೂಜೆ ಮಾಡಿದರೆ ನಿಮಗೆ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತದೆ. ಪಾದ ಪೂಜೆ ಮಾಡಲು ಉತ್ತಮವಾದ ಸಮಯವೆಂದರೆ ಆಗಸ್ಟ್ 12ರ ಬುಧವಾರ ಮಧ್ಯರಾತ್ರಿ 1:52 ಪ್ರಾರಂಭವಾಗುವ ಭೀಮನ ಅಮಾವಾಸ್ಯೆಯು ಆಗಸ್ಟ್ 12ರ ಬುಧವಾರ ರಾತ್ರಿ 11:06 ಇರುತ್ತದೆ. ಇನ್ನು ಮಹಿಳೆಯರು ತಮ್ಮ ಪತಿಗೆ ಪಾದ ಪೂಜೆ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಅದೇ ಬುಧವಾರ ಮುಂಜಾನೆ 6:15ರಿಂದ 9:30 ಒಳಗೆ ಪೂಜೆ ಮಾಡಬೇಕು. ಸಂಜೆಯ ಒಂದು ಶುಭ ಮುಹೂರ್ತದಲ್ಲಿ ಕೂಡ ಪೂಜೆಯನ್ನ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ. ವೀಕ್ಷಕರೇ, ಹಾಗಾದರೆ ಈ ಪೂಜೆಯನ್ನು ನಾವು ಮಾಡೋದ್ರಿಂದ ನಮಗೆ ಸಿಗುವಂತಹ ಅನುಕೂಲಗಳು ಅಂದರೆ, ಹಿಂದೂ ಸನಾತನ ಧರ್ಮದಲ್ಲಿ ಗಂಡಂದಿರಿಗೆ ಭೀಮನ ಅಮಾವಾಸ್ಯೆ ದಿನದಂದು ಪಾದ ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಇದರಿಂದ ಹೆಂಡತಿಗೆ ಮಾಂಗಲ್ಯ ಭಾಗ್ಯ, ಗಂಡನ ಆಯುಷ್ಯ ಗಟ್ಟಿಯಾಗುತ್ತದೆ ಮತ್ತು ವಂಶಾಭಿವೃದ್ಧಿ ಆಗುತ್ತದೆ. ಹಾಗೆ ಈ ವ್ರತವನ್ನ ವಿವಾಹಿತ ಮಹಿಳೆಯರಷ್ಟೇ ಅಲ್ಲದೆ ಅವಿವಾಹಿತ ಕನ್ಯೆಯರು ಕೂಡ ಸದ್ಗುಣ ಸಂಪನ್ನ ಗಂಡ ಸಿಗಲಿ, ನನ್ನ ವೈವಾಹಿಕ ಜೀವನ ಸುಖ ಸಂತೋಷದಿಂದ ಇರಲಿ ಎಂದು ಪ್ರಾರ್ಥಿಸಿ ಉಮಾ ಮಹೇಶ್ವರರ ಪೂಜೆಯನ್ನ ಮಾಡುತ್ತಾರೆ. ಇದಿಷ್ಟು ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದ ಪೂಜೆ ಏಕೆ ಮಾಡಬೇಕೆಂಬುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ. ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.